ಸದ್ಯ ಬಿಹಾರದಲ್ಲಿ ಒಂದು ವಿಚಾರ ಚರ್ಚೆ ಆಗ್ತಾ ಇದೆ. ಆ ವಿಚಾರ ಏನು ಅಂತ ಗೊತ್ತಾ? ಮೋದಿ ಅವರ ತಾಯಿಗೆ ನಿಂದನೆಯನ್ನ ಮಾಡಿರೋದು ನಿಜಕ್ಕೂ ಕೂಡ ಅಪರಾಧ. ಇದರಲ್ಲಿ ಸಮರ್ಥನೆ ಮಾಡ್ಕೊಳ್ಳೋದು ಏನೂ ಇಲ್ಲ. ಆದ್ರೆ ಈ ಗೋಧಿ ಮೀಡಿಯಾಗಳು ಯಾವ ರೀತಿ ವರ್ತಿಸ್ತಿದಾವೆ ಅಂತ ಗೊತ್ತಾ? ಕನ್ನಯ್ಯ ಕುಮಾರ್ ಅವರ ಬಳಿ ಹೋಗಿ ಗೋಧಿ ಮೀಡಿಯಾಗಳು ಏನ್ ಪ್ರಶ್ನೆಗಳನ್ನ ಕೇಳಿದಾವೆ ನೋಡಿ. ನಮಸ್ಕಾರ. ಪ್ರಧಾನಿ ನರೇಂದ್ರ ಮೋದಿ ಅವರ ತಾಯಿಗೆ ನಿಂದಿಸಿರೋ ವಿಚಾರ ಸದ್ಯ ವಿಧಾನಸಭಾ ಚುನಾವಣೆಯನ್ನು ಎದುರಿಸಲಿರೋ ಬಿಹಾರದಲ್ಲಿ ಬಹುಚರ್ಚಿತ ವಿಷಯವಾಗಿ ಇದೀಗ ಬದಲಾಗಿದೆ. ಹೌದು, ಬಿಹಾರದ ದರ್ಭಂಗ್ ಜಿಲ್ಲೆಯಲ್ಲಿ ಆಗಸ್ಟ್ 28ರಂದು ಮತದಾರರ ಅಧಿಕಾರ ಯಾತ್ರೆ ಕಾರ್ಯಕ್ರಮ ನಡೆಯೋ ವೇಳೆ ಕಾರ್ಯಕ್ರಮದ ವೇದಿಕೆಯ ಮೇಲೆನೆ ಪ್ರಧಾನಿ ನರೇಂದ್ರ ಮೋದಿಯವರ ತಾಯಿ ನಿಧನರಾಗಿರೋ ಹೀರಾಬೇನ್ ಮೋದಿ ಅವರಿಗೆ ಅವಾಚ್ಯ ಶಬ್ದಗಳನ್ನು ಬಳಕೆ ಮಾಡಿ ಅವರನ್ನು ನಿಂದಿಸಲಾಗಿದೆ ಅನ್ನೋ ಆರೋಪ ಇದೆ. ಈ ಬಗ್ಗೆ ಸಾಮಾಜಿಕ ಮಾಧ್ಯಮದಲ್ಲಿಯೂ ಕೂಡ ಚರ್ಚೆ ಆಗ್ತಾ ಇದೆ. ಇನ್ನು ಖುದ್ದು ನರೇಂದ್ರ ಮೋದಿಯವರೇ ಈ ಬಗ್ಗೆ ಹೇಳಿ ಕಣ್ಣೀರನ್ನ ಹಾಕಿದ್ದಾರೆ. ಹೌದು, ಬಿಹಾರದಲ್ಲಿ ಕಾಂಗ್ರೆಸ್ ಆರ್ಜೆಡಿ ಮೈತ್ರಿಕೂಟದ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸಿರೋ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂಡಿಯಾ ಬನದ ಪ್ರಚಾರದ ವೇದಿಕೆಯಲ್ಲಿ ನನ್ನ ಮೃತ ತಾಯಿಯನ್ನ ಅವಾಚ್ಯವಾಗಿ ನಿಂದಿಸಿದ್ದಾರೆ. ಇದು ಪ್ರತಿಯೊಬ್ಬ ತಾಯಿ ಮತ್ತು ಸಹೋದರಿಯನ್ನ ಅವಮಾನಿಸಿದೆ ಅಂತ ಹೇಳಿದ್ದಾರೆ. ಮುಂದುವರೆದು ಮಾತನಾಡಿರೋ ಅವರು, ಹೀಗೆ ನನ್ನ ತಾಯಿಯನ್ನ ಮಾತ್ರ ಅವಮಾನ ಮಾಡಿಲ್ಲ, ಭಾರತದ ಪ್ರತಿಯೊಬ್ಬ ತಾಯಿ ಮತ್ತು ಅಕ್ಕ ತಂಗಿಯರನ್ನ ಅವಮಾನಿಸಿದ್ದಾರೆ. ಇದನ್ನ ಕೇಳಿದ ನಂತರ ನೀವು ಕೂಡ ನನ್ನಷ್ಟೇ ನೋವನ್ನ ಅನುಭವಿಸಿದ್ದೀರಿ ಅನ್ನೋದು ನನಗೆ ತಿಳಿದಿದೆ ಅಂತ ಹೇಳಿದ್ದಾರೆ. ಈಗ ಮೋದಿ ಅವರು ಏನು ಹೇಳಿದ್ದಾರೆ, ಹೆಣ್ಣಿನ ಬಗ್ಗೆ, ತಾಯಿಯ ಬಗ್ಗೆ, ಸಹೋದರಿಯರ ಬಗ್ಗೆ ಏನು ಹೇಳಿದ್ದಾರೆ ಅನ್ನೋದನ್ನ ಪ್ರಧಾನಿ ಮೋದಿ ಅವರೇ ಇನ್ನೊಮ್ಮೆ ಹೇಳಿಕೊಂಡು ನೀವೇನೇ ಮನನ ಮಾಡ್ಕೊಳ್ಬೇಕಾಗಿದೆ. ಅಂದರೆ ನೀವೀಗ ಏನು ಹೇಳಿದ್ರೋ ಅದನ್ನು ನೀವೇ ಇನ್ನೊಂದು ಸತಿ ಮನನ ಮಾಡ್ಕೊಳ್ಬೇಕಾಗಿದೆ. ಹೌದು, ತಾಯಿಯ ಬಗ್ಗೆ ಹೀಗೆ ಮಾತಾಡಬಾರ್ದು, ಹೆಣ್ಣಿನ ಬಗ್ಗೆ ಹಾಗೆ ಮಾತಾಡಬಾರ್ದು, ಅದು ತಪ್ಪು ಅಂತ ಹೇಳ್ತಾ ಇರೋ ಮೋದಿ ಅವರೇ 2012ರಲ್ಲಿ ಗುಜರಾತ್ ಮುಖ್ಯಮಂತ್ರಿ ಆಗಿದ್ದ ಸಮಯದಲ್ಲಿ ನೀವೇ ಅಂದರೆ ಮೋದಿಯವರೇ ಹಿಮಾಚಲ ಪ್ರದೇಶದ ವಿಧಾನಸಭಾ ಚುನಾವಣೆಯ ರ್ಯಾಲಿಯಲ್ಲಿ ಮಾತಾಡುವಾಗ ಶಶಿ ತರೂರ್ ಅವರ ಪತ್ನಿ ಸುನಂದ ಪುಷ್ಕರ್ ಒಂದು ಕಾಲಕ್ಕೆ ಅವರ 50 ಕೋಟಿ ಗರ್ಲ್ ಫ್ರೆಂಡ್, ಇಷ್ಟು ದುಬಾರಿ ಗೆಳತಿಯನ್ನ ನೀವೇನಾದರೂ ನೋಡಿದ್ದೀರಾ ಅಂತ ವ್ಯಂಗ್ಯ ಆಡಿದ್ರಿ. ಹೀಗೆ ಇನ್ನೊಂದು ಹೆಣ್ಣಿನ ಬಗ್ಗೆ ವ್ಯಂಗ್ಯವಾಡಿ ನಿಮ್ಮದೇ ಪಕ್ಷದ ಕಾರ್ಯಕರ್ತರನ್ನ ಪ್ರಶ್ನೆ ಮಾಡಿದ್ದು ಮರೆತು ಹೋಗಿದ್ದೀರಾ? 50 करोड़ की गर्लफ्रेंड देखी है? 50 करोड़ की गर्लफ्रेंड ये गरीब देश में. ಇನ್ನು ಉನ್ನತ ಸ್ಥಾನದಲ್ಲಿದ್ದಾಗಲೇ ಅಂದರೆ ಗುಜರಾತ್ ಮುಖ್ಯಮಂತ್ರಿ ಆಗಿದ್ದಾಗಲೇ ಸೋನಿಯಾ ಗಾಂಧಿ ಅವರನ್ನು ಜರ್ಸಿ ಹಸು ಅಂತ ಕರೆದಿದ್ರಿ. ಅಷ್ಟೇ ಯಾಕೆ, ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರನ್ನು ದೀದಿ ಹೋ ದೀದಿ ಅಂತ ಲೇವಡಿ ಮಾಡಿದ್ರಿ. ಆದರಣೀಯ ದೀದಿ, ಓ ದೀದಿ. 2018ರಲ್ಲಿ ಜೈಪುರದಲ್ಲಿ ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗಿದ್ದ ಸಮಯದಲ್ಲಿ ಕಾಂಗ್ರೆಸ್ ನಾಯಕರನ್ನ ಟೀಕೆ ಮಾಡೋ ಭರದಲ್ಲಿ ಸೋನಿಯಾ ಗಾಂಧಿಯಂತಹ ವಿಧವೆಯ ಬೊಕ್ಕಸಕ್ಕೆ ಬಡವರ ಹಣ ಹೋಗ್ತಾ ಇದೆ ಅಂತ ಸುಮ್ಮನೆ ಒಂದು ಹೆಣ್ಣನ್ನ ಎಳೆದು ತಂದು ಲೇವಡಿ ಮಾಡಿದ್ರಿ. ये रुपये कौन कौन विधवा थी जो लेती थी? ये कांग्रेस की कौन सी विधवा थी? ಇದೆಲ್ಲ ಬಿಡಿ, ನಿಮ್ಮ ಬಿಜೆಪಿ ಮತ್ತು RSS ಬೆಂಬಲಿಗರು ಪದೇ ಪದೇ ಕಾಂಗ್ರೆಸ್ ಹಿರಿಯ ನಾಯಕಿ ಸೋನಿಯಾ ಗಾಂಧಿ ಅವರನ್ನ ಬಾರ್ ಡ್ಯಾನ್ಸರ್ ಆಗಿದ್ರು ಅಂತ ಒಂದು ಹೆಣ್ಣಿನ ಬಗ್ಗೆ, ಇನ್ನೊಬ್ಬರ ತಾಯಿಯ ಬಗ್ಗೆ ಅಪಪ್ರಚಾರ ಮಾಡ್ತಾ ಇರುವಾಗ ನೀವು ಎಲ್ಲಿ ಹೋಗಿದ್ರಿ? ನಿಮ್ಮವರಿಗೆ ಯಾಕೆ ಏನು ನೀವು ಬುದ್ಧಿ ಹೇಳಲಿಲ್ಲ? ಪ್ರಧಾನಮಂತ್ರಿಯಾಗಿ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿರೋ ನೀವು ಒಂದು ಹೆಣ್ಣಿಗೆ ಸರಿಯಾಗಿ ಮಾತಾಡಿದ್ರೆ, ಒಂದು ಹೆಣ್ಣಿಗೆ ನೀವು ಗೌರವ ಕೊಟ್ಟಿದ್ರೆ ತಾನೇ ನಿಮ್ಮ ಬೆಂಬಲಿಗರಿಗೆ ಬುದ್ಧಿಯನ್ನು ಹೇಳೋದಕ್ಕೆ. ಇನ್ನು 24/7 ನಿಮ್ಮದೇ ಗುಂಗಿನಲ್ಲಿರೋ ಈ ಗೋಧಿ ಮಾಧ್ಯಮಗಳು ಮಾತೆತ್ತಿದ್ರೆ ಎಲ್ಲರನ್ನ ಈ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಾವೆ. ಆದರೆ ಈ ಹಿಂದೆ ಹೆಣ್ಣಿನ ಬಗ್ಗೆ ಕೇವಲವಾಗಿ ಮಾತನಾಡಿದ ನಿಮ್ಮನ್ನ ಅಂದರೆ ಮೋದಿಯವರನ್ನ, ಮೋದಿ ಬೆಂಬಲಿಗರನ್ನ ಪ್ರಶ್ನೆ ಮಾಡಲಿಲ್ಲ. ಬದಲಾಗಿ ಮೋದಿ ತಾಯಿಗೆ ನಿಂದನೆ ಮಾಡಿದ ಮೇಲೆ ಮುಂದೆ ಬಂದು ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ. ನನಗಿಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದರೆ ನಂದಿನಿ. ಮೋದಿ ಸೇರಿದಂತೆ ಬಿಜೆಪಿಯ ಬಹುತೇಕರು ರಾಜಕಾರಣದಲ್ಲಿರೋ ಹೆಣ್ಣು ಮಕ್ಕಳ ಬಗ್ಗೆ ಕೇವಲವಾಗಿ ಮಾತಾಡಿದ್ದಾರೆ, ನಿಲ್ಲಿಸಿದ್ದಾರೆ. ಆ ಸಮಯದಲ್ಲಿ ಯಾರು ಕೂಡ ಈ ಬಗ್ಗೆ ಪ್ರಶ್ನೆ ಮಾಡಲಿಲ್ಲ. ಈಗ ಮೋದಿ ತಾಯಿಗೆ ನಿಂದನೆ ಮಾಡಿದ ಬಳಿಕ ಎಲ್ಲವನ್ನೂ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದೀಗ ಕಾಂಗ್ರೆಸ್ ಮುಖಂಡ ಕನ್ನಯ್ಯ ಕುಮಾರ್ ಅವರನ್ನ ಗೋಧಿ ಮೀಡಿಯಾಗಳು ಇದೇ ರೀತಿ ಪ್ರಶ್ನೆ ಮಾಡಿ
ಪೇಚಿಗೆ ಸಿಲ್ಕೊಂಡಿದ್ದಾವೆ. ಈ ವಿಡಿಯೋನ ನೋಡಿ. हमको बताइए तो कौन सी गाली दिया है? दरभंगा यात्रा में गाली दी क्या गई कौन सी गाली दी? सर, आप सामने बोल के दिखाइए। अरे तो बोलिए ना। नहीं दी गई है, ये विपक्ष का ये एजेंडा है। क्या कांग्रेस के लोगों ने गाली दी है? बात नहीं करेंगे जी। आप गाली बताइए कौन सी गाली दिया है और कौन दिया है? तो कह दीजिए कि बीजेपी ऐसे ही मुद्दा उठा रही है। नहीं एक पहले आप सवाल पूछ रहे हैं ना, आप सवाल पूछ रहे हैं ना, कौन सी गाली दिया है और कौन दिया है? इसका मतलब बीजेपी झूठ नैरेटिव फैला रही है। आप पहले ये तो बात बताइए ना, आप सवाल पूछ रहे हैं कौन सी गाली दिया है, माँ की, और कौन दिया है? ಕನ್ನಯ್ಯ ಕುಮಾರ್ ಅವರನ್ನ ಗೋಧಿ ಮೀಡಿಯಾಗಳು ಪ್ರಶ್ನೆ ಮಾಡ್ತಾ ಇದ್ದಾವೆ. ಆದರೆ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾವೆ, ಯಾವ ಅರ್ಥದಲ್ಲಿ ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾವೆ, ಇದಕ್ಕೆ ಅವರ ಬಳಿ ಉತ್ತರ ಇದೆಯಾ? ಪ್ರಶ್ನೆ ಕೇಳೋರ ಬಳಿನೇ ಉತ್ತರ ಏನಾದರೂ ಇದೆಯಾ? ಇದು ಮುಖ್ಯ ಆಗುತ್ತೆ. ಯಾಕಂದ್ರೆ ಉತ್ತರನೇ ಗೊತ್ತಿಲ್ಲದೆ ವ್ಯರ್ಥ ಆರೋಪ ಮಾಡುವಂತಹ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಮೋದಿಯವರ ತಾಯಿಗೆ ನಿಂದನೆ ಮಾಡಿದವರು ಯಾರು ಅನ್ನೋ ಬಗ್ಗೆ ಕನ್ನಯ್ಯ ಕುಮಾರ್ ಅವರ ಪ್ರಶ್ನೆಗೆ ಗೋಧಿ ಮಾಧ್ಯಮಗಳ ಬಳಿ ಉತ್ತರನೇ ಇಲ್ಲ. ಅಷ್ಟೇ ಅಲ್ಲ, ಏನಂತ ನಿಂದನೆ ಮಾಡಿದ್ದಾರೆ ಅಂತ ಪ್ರಶ್ನೆ ಕೇಳಿದ್ರು ಕೂಡ ಅವರ ಬಳಿ ಉತ್ತರ ಇಲ್ಲ. ಆದರೆ ಈ ಗೋಧಿ ಮಾಧ್ಯಮಗಳು ಇಷ್ಟು ದಿನ ಎಲ್ಲಿ ಹೋಗಿದ್ವು? ಮಣಿಪುರದಲ್ಲಿ ಮಹಿಳೆಯರನ್ನ ಬೆತ್ತಲೆಗೊಳಿಸಿ ಮೆರವಣಿಗೆ ಮಾಡಿದಾಗ ಈ ಗೋಧಿ ಮಾಧ್ಯಮಗಳು ಎಲ್ಲಿ ಹೋಗಿದ್ವು? ಇತರ ಮಹಿಳೆಯರನ್ನ ಜರ್ಸಿದನ, ಹಸು ಅಂತ ಕರೆದಾಗ ಎಲ್ಲಿ ಹೋಗಿದ್ರಿ? ಇನ್ನೊಬ್ಬರ ಮನೆಯ ಹೆಣ್ಣು ಮಕ್ಕಳನ್ನ 50 ಕೋಟಿ ರೂಪಾಯಿಯ ಗರ್ಲ್ ಫ್ರೆಂಡ್ ಅಂತ ಎಲ್ಲ ಲೇವಡಿ ಮಾಡಿದಾಗೆಲ್ಲ ಗೋಧಿ ಮೀಡಿಯಾಗಳೇ ಎಲ್ಲಿ ಹೋಗಿದ್ರಿ? ಈಗ ನಿಮ್ಮ ಮನೆಯ ತಾಯಿಗೆ ನಿಂದನೆ ಮಾಡಿದ್ದಕ್ಕೆ ಅಳುವ ಪ್ರಧಾನಿ ನರೇಂದ್ರ ಮೋದಿಯವರೇ, ನೀವು ಕೂಡ ಇನ್ನೊಂದು ಮನೆಯ ಹೆಣ್ಣಿನ ಬಗ್ಗೆ ಮಾತಾಡಿದ್ರಿ. ಈ ಬಗ್ಗೆ ಏನು ಹೇಳ್ತೀರಿ? ಸೊ ನರೇಂದ್ರ ಮೋದಿಯವರ ತಾಯಿಯ ಬಗ್ಗೆ ಯಾರೇ ಕೇವಲವಾಗಿ ನಿಂದಿಸಿ ಮಾತಾಡಿದ್ರು ಕೂಡ ಅದು ತಪ್ಪು, ಇದು ಖಂಡನಾರ್ಹ. ನಿಜಕ್ಕೂ ಅಂತಹ ಪದಗಳನ್ನು ಬಳಸಿ ಮಾತಾಡಿದವರಿಗೆ ಶಿಕ್ಷೆ ಆಗಲೇಬೇಕು. ಯಾವ ತಾಯಿಗೆ ಆಗಲಿ, ಯಾವ ಹೆಣ್ಣಿಗೆ ಆಗಲಿ ಅವರಿಗೆ ನಿಂದನೆ ಮಾಡೋದು ತಪ್ಪು. ಇನ್ನು ಗೋಧಿ ಮಾಧ್ಯಮಗಳು 24/7 ಈ ಸುದ್ದಿಯನ್ನು ಪ್ರಸಾರ ಮಾಡ್ತಾ ಇದ್ದಾವೆ. ಆದರೆ ಹೀಗೆ ಮಾತಾಡಿದವರು ಯಾರು ಅನ್ನೋ ಬಗ್ಗೆ ತಿಳಿದುಕೊಂಡಿಲ್ಲ. ಕನಿಷ್ಠ ಪಕ್ಷ ಹೀಗೆ ಮಾತಾಡಿದವರು ಯಾರು ಅನ್ನೋದನ್ನು ಇವರುಗಳು ತಿಳ್ಕೊಳ್ಬಹುದಿತ್ತಲ್ವಾ? ಈ ಬಗ್ಗೆ ಏನೂ ಕೂಡ ತಿಳಿದುಕೊಳ್ದೇನೆ ಈ ಲೆವೆಲ್ಗೆ ಈ ಸುದ್ದಿಯನ್ನು ಪ್ರಸಾರ ಮಾಡ್ತಾ ಇದ್ದಾವೆ. ಅಂದರೆ ಓಟ್ ಚೋರಿ ವಿಷಯವನ್ನು ವಿಷಯಾಂತರ ಮಾಡೋ ಹುನ್ನಾರ ಇದ್ರ ಹಿಂದೆ ಕಾಣಿಸ್ತಾ ಇದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.